ಮುಂದಿನ ನನ್ನ ಅಳಿಯ ಆಗೋನಲ್ವ ಇವನು. ಇವತ್ತಿಂದ ನಿನಗೆ ಹೆಂಗೆ ನೋಡ್ಕೊಂತೀನಿ ಇವನ್ನ ಅಂತ ಹೇಳಿದ್ರೆ ಹಂಗೆ ಹಂಗೆ ಚೋಪಾನವಾಗಿ ನೋಡ್ಕೊತೀನಿ ಇವನ್ನ. ಇವನಿಂದ ನಿನಗೆ ನಾನು ಉದ್ಧಾರ ಆಗೋದು, ಇವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದು. ಹೆಂಗಾದರೂ ಮಾಡಿ ನೋಡ್ತಾ ಇರು. ಇವನ ಬುಟ್ಟಿಗೆ ಹಾಕ್ಕೊಂಡು ನಾನು ಹೆಂಗೆ ನನ್ನ ಮಗಳ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೇ ಮಾಡೋದಿದ್ರು ಈಗಲಿಂದನೇ ಮಾಡಬೇಕು. ನಾವು ದೊಡ್ಡವರಾದ್ಮೇಲೆ ಬಗ್ಸಕ್ಕೆ ಹೋದ್ರೆ ನನ್ನ ಮಕ್ಕಳು ಬಗ್ಗಕ್ಕಿಲ್ಲ. ಈಗಲಿಂದನೇ ಎಲ್ಲ ಕರ್ಕೊಂಡೋಗಿ ಪ್ರೀತಿಯಿಂದ ಬೆಳೆಸಿದ್ರೆ ಅತ್ತೆ 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 ಅಂತ ನನ್ನ ಜೊತೆ ಹಿಂದೆನೇ ತಿರುಗ್ತಾ ಇರ್ತಾನೆ. ಪುಟ್ಟು, ಚಿನ್ನಿ, ಬಂಗಾರಿ. ಯಾರು? ನಾನು ಕಣಪ್ಪ, ನಿಮ್ಮ ಅತ್ತೆ. ಯಾಕಪ್ಪ ನಿಂಗೆ ನೆನಪೇ ಇಲ್ವಾ? ಗೆಪ್ತಿನೇ ಇಲ್ವಾ ನಿಂಗೆ? ನಾನು ಕಣಪ್ಪ, ಅತ್ತೆ. ಅತ್ತೆನಾ? ಗೊತ್ತಿಲ್ಲ ನಂಗೆ. ಅಯ್ಯೋ ನಾನೇ ಕಣಪ್ಪ, ನಿಮ್ಮ ಅತ್ತೆ. ಅಯ್ಯೋ ದೇವ್ರೆ, ಏನು ಮಾಡನಿ, ನಿಮ್ಮ ಅಪ್ಪ ನಾನು ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ನೀ ಅಷ್ಟೊಂದು ಏನೂ ಗೊತ್ತಾಗಕ್ಕಿಲ್ಲ. ನಮ್ಮ ಫ್ಯಾಮಿಲಿ ಮಾತಾಡಕ್ಕಿಲ್ಲ. ಅಯ್ಯೋ ಬಾಪ, ಬಾ ಮನೆಗೆ ಹೋಗನ್ ಬಾ. ಇಲ್ಲಪ್ಪ, ನನ್ನ ಮನೆಗೆ ಹೋಗ್ಬೇಕು. ನಮ್ಮ ಅಮ್ಮ ಬೈತಾರೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಇಷ್ಟು ದೊಡ್ಡ ಕತ್ತೆ ಆಗವನೆ. ಬಾ ಏನಾಗಲ್ಲ, ಬಾ ಕರ್ಕೊಂಡೋಯ್ತೀನಿ. ನಿಂಗೆ ಏನು ಬೇಕು ಹಾಲು ಬಿಸ್ಕತ್ತು ಎಲ್ಲ ಕೊಡ್ತೀನಿ, ಬಾ ತಿನ್ಕೊಂಡು ನಿಧಾನಕ್ಕೆ ಬರಿವಂತೆ. ಬಾ ಸುಮ್ಕೇನೆ ನೀಯ. ಇಲ್ಲಪ್ಪ. ಅಯ್ಯೋ ಬಾರೋ ಕರ್ಕೊಂಬಂದು ನಿಮ್ಮ ಮಂತಕ್ಕೆ ನೀ ಬಿಟ್ಬಿಟ್ಟು ಹೋಯ್ತೀನಿ. ನಾನೇನಾರು ನಾನು ಎತ್ಕೊಂಡು ಹೊಂಟೋಯ್ತೀನಿ. ಬಾ ಸುಮ್ಕೇನಿಯ, ಬಾ ಮಂತಕ್ಕೆ. ಅಯ್ಯೋ ತಿನ್ಕೊಂಡೋಗಿ ಒಂದು ಬಾಪ, ಕೋಳಿ ಸಾರು ಮಾಡಿವ್ನಿ. ಬಾ ಕೋಳಿ ಸಾರು ತಿನ್ನಿವಂತೆ. ಕೋಳಿ ಸಾರ? ಹೂಕಣೋಳಿಯ ಬಾರೋ, ನಿನ್ಗೋಸ್ಕರ ಕೋಳಿ ಸಾರು, ಬಿಸಿ ಬಿಸಿ ಕೋಳಿ ಸಾರು, ನಾಟಿ ಕೋಳಿ ಸಾರು, ಮುದ್ದೆ ಎಲ್ಲ ಮಾಡಿವ್ನಿ. ಒಡ್ದುಂಬ ತಿನ್ಕೊಂಡು ಬರೀವ್ರಂತೆ. ಯಾರು ಕೇಳ್ತಾರ ನಿನ್ನ? ಬಾರ್ಲಾ. ಸರಿ ಅತ್ತೆ, ಬರ್ತೀನಿ. ಕೋಳಿ ಸಾರು ಪಾಪ ನಿನಗೆ ಅಂತ ನೀನೇ ಮಾಡಿವ್ನಿ ನಾನು. ನಿಮ್ಮ ಅಪ್ಪ ಅಮ್ಮಂಗೆ ಏನು ಹೇಳ್ಬಿಡಬ್ಬ, ನಮ್ಮ ಮನೆಗೆ ಬಂದು ತಿನ್ಕೊಂಡು ಹೋಗು, ಸರಿನೇ? ನಿಮ್ಮ ಅಪ್ಪಂಗೆ ನಿಮ್ಮ ಅಮ್ಮಂಗೆ ಯಾರಿಗೂ ಏನು ಹೇಳ್ಬಾರ್ದು. ನಮ್ಮ ಮನೆಗೆ ತಿಂದಿದ್ದು ಮಾಡಿದ್ದು ಎಲ್ಲ. ಬಾ ಸರ್ನ ಬಾ, ಹೋಗನ್ ಕರ್ಕೊಂಬಂದು ಇಲ್ಲಿಗೆ ಬಿಟ್ಟೋಯ್ತೀನಿ. ಸರಿ. ಲೇ ಸಾವುಕಾರ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಬಿಡ್ತೀನಿ ಅಂತ ಅನ್ಕೋಬೇಡ. ನೀನು ನನಗೆ ಮಾಡಿರೋ ಮೋಸ ಕಣದಾಗೂ ಹತ್ಕೊಂಡು ಉರಿತೈತೆ ನೋಡು. ನೀನು ಮಾಡಿರೋ ಮೋಸಕ್ಕೆ ನಾನು ಹೆಂಗೆ ತೀರಿಸ್ಕೊತೀನಿ ಅಂತ ನೋಡ್ತಾ ಇರು. ಕೊನೆಗೂ ನನ್ನ ಮಗಳೇ ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು. ಆಸ್ತಿ ಎಲ್ಲ ನಮಗೇನೇ ಸಿಗಬೇಕು. ಹೊಳಿಯನ್ನ ಹೆಂಗೆ ಬುಟ್ಟಿಗೆ ಹಾಕೋಬೇಕು ಹಂಗೆ ಬುಟ್ಟಿಗೆ ಹಾಕ್ಕೊಂಡು ಬೆಳೆಸ್ತೀನಿ. ಅದು ನೀನು ಗೊತ್ತಾಗದಿರೋ ಥರ ಬೆಳೆಸ್ತೀನಿ. ಕಾಯ್ತಾ ಇರು, ನೋಡ್ತಾ ಇರು. ಇವಳೇನು ಶಾರದಿ ಅಂತ ತೋರಿಸ್ತೀನಿ. ಬಾರೋಳಿಯ ಬಾಬಾ, ಇದೇನೇ ನಮ್ಮ ಮನೆ. ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದಂಗೆ ಆರಾಮಾಗಿ ಬಂದು ಹೋಗು, ಸರಿನಾ? ಅತ್ತೆ ನಿನಗೆ ಬೇಕು ಅಂತ ಕೋಳಿ ಸಾರು ಮಾಡ್ಕೊಡ್ತದೆ, ಏನು ಬೇಕು ಎಲ್ಲ ಸಾರನ್ನು ಮಾಡ್ಕೊಡ್ತದೆ ಕಣೋ. ಅತ್ತೆ ನೀವು ತುಂಬಾ ಒಳ್ಳೆಯವರು ಅತ್ತೆ, ನೀವು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಅತ್ತೆ. ಓ ಕಣ, ನನಗೆ ನೀನು ಅಂದರೆ ಪಿರಾಣ ಕಣಪ್ಪ, ನೀನು ಅಂದರೆ ಪಿರಾಣ. ನೀನಂದ್ರೆ ಅದು ಯೋಸ್ ಇಷ್ಟಪಡ್ತೀನೋ ನಾನಂತೂ ಕಣ್ಲ. ಬಾರ ನಿನಗಿಲ್ಲ ಅಂತೀನೇನಪ್ಪ. ಬಾ, ನಿನಗೆ ಏನು ಬೇಕೋ ಎಲ್ಲ ಕೊಡಿಸ್ತೀನಿ ಬಾ. ಸರಿ ಆಯ್ತು ಅತ್ತೆ. ಪಾಪ ಒಳಗಡಿಗೆ ಹೋಗನ್ ಬಾಪ. ನಡಿ ಒಳಗಡಿಗೆ ನಡಿ. ಹೋಗು ಒಳಗಡಿಗೆ ಹೋಗು. ಏಯ್ ಶಾರದಿ, ಯಾರ ಇವನು? ಸಾವ್ಕಾರು ಮಗ ರೇ, ಸಾವ್ಕಾರು ಮಗ. ಆ ಸಾವ್ಕಾರು ಮಗುನ ನೀನು ಯಾಕೆ ಇಂಥ ಸಂದಕ್ಕೆ ನೋಡ್ಕೊಂಡು ಇದು ಮಾಡ್ತಿದ್ಯಾ? ಬಾ ಅಂತ ಏನು ಕರ್ಕೊಂಬಂದೆ ನಿನ್ನ ಮಗುನ? ಮನೆ ಒಳಗಡಿಗೆ ಏನು ಸೇರಿಸ್ತಾ ಇದೆಯಾ? ನಿಮ್ಮ ತಲೆನಾಗೆ ಸಗಣಿ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ನನಗೆ ಸಂದ ಗೊತ್ತು. ನಿಮ್ಮ ತಲೆನಾಗಿರೋದು ಬರೀ ಸಗಣಿ ಅಷ್ಟೇನೇನಿಯ. ಸಗಣಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ನೋಡಿ, ಈಗ ಇವನ್ ಬುಟ್ಟಿಗೆ ಹಾಕೊಂಡ್ರೆ ತಾನೆ ನಾಳಿಕೆ ಇವ್ ನಮ್ಮನೆ ಎಳಿಯಾಗೋದು, ಅವ್ರ ಆಸ್ತಿ ಎಲ್ಲ ನಮಗೆ ಸಿಗೋದು. ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತಿ ಅಂತ ಕೇಳಿಲ್ವಾ? ಏನಿದ್ರು ಚಿಕ್ಕ ಗಿಡದಾಗೆ ಬಗ್ಗಿಸ್ಬಿಡ್ಬೇಕು ರೀ. ಅವ್ರ ಅಪ್ಪಂಗೆ ಅಮ್ಮಂಗೆ ಏನೂ ಗೊತ್ತಾಗ್ದಿರೋ ಥರ ಕ್ಲೀನಾಗಿ ಬಗ್ಗಿಸ್ಬೇಕು, ಸರಿನಾ? ಬಗ್ಸಿದ್ರೇನೇ ನೆಮ್ಮದಿ. ಇಲ್ಲ ಅಂತ ಹೇಳಿದ್ರೆ ನಾಳೆ ದೊಡ್ಡನಾದ್ಮೇಲೆ ಯಾವ ಥರ ಬದಲಾಗ್ತಾನೋ ಏನೋ. ಅದಕ್ಕೆ ಒಂದು ಚೂರು ಗ್ಯಾಪ್ ಕೊಡ್ತಿದ್ದಂಗೆ ಯಾವಾಗೂ ನಮ್ಮ ಮನೆ ಕರ್ಸ್ಕೊಂಡು ಎಲ್ಲ ನನ್ನ ಮಗಳಿಗೆ ಏನೇನೆ ಸ್ವಲ್ಪ ಹೇಳ್ಕೊಟ್ಟು ಇವನಿಗೂ ಹೇಳ್ಕೊಟ್ಟು ಇಬ್ರಿಗೂ ಪ್ರೀತಿ ಹುಟ್ಟೋ ಥರ ಮಾಡ್ತೀನಿ. ನೋಡ್ತಾ ಇರ್ರಿ. ಅಯ್ಯೋ ನಿನ್ನ ತಲೆನೋ ರಾಮ ಶಿವನೇ. ಅದಕ್ಕೆ ನಾನು ಇನ್ನೂ ಈ ಮನೆ ಕಟ್ಕೊಂಡು ಅವನ ಹತ್ರ ಸಾವುಕಾರಂತಾಗ ಮನೆ ಕಿತ್ಕೊಂಡು ನೆಮ್ಮದಿಯಾಗಿರೋದು. ನಾನೇನಾದ್ರೂ ಬಿಡು ಹಂಗೆ ಹಿಂಗೆ ಅಂತ ನಿಂತರ ತಲೆನಾಗ ಸಗಣಿ ತುಂಬ್ಕೊಂಡೆ ಓಡಾಡ್ಬಿಟ್ಟಿದ್ರೆ ಅಷ್ಟೇ ಏನಿಯ ನನ್ನ ಕತೆ ತಿಥಿ ಆಗ್ಬಿಡೋದು. ಇಷ್ಟೊತ್ತಿಗೆ ನಿಮ್ಮನ್ನು ನಂಬ್ಕೊಬಿಟ್ಟು ನೋಡಿ ಸುಮ್ಕೇನಿಯ ಇಲ್ದಿರೋದೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನನ್ನ ತಾಗೆ. ನೋಡಿ ಸುಮ್ಕೇನಿಯ, ನನಗೆ ಹೆಂಗೆ ಬೇಕು ಹಂಗೆ ಗೊತ್ತು, ಹೆಂಗೆ ಮಾಡ್ಕೋಬೇಕು ಅವ್ನ ಮನೆ ಒಳಿಯೋನು ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನೀನು ಬಾಯಿ ಮುಚ್ಕೊಂಡು ನಡಿ. ಅವ್ನಿಗೆ ಒಂಚೂರು ನೈಸ್ ಮಾಡಿ ನಮ್ಮ ಕಡೆನೆಯ ಬರಬೇಕು ಹಂಗೆ ಮಾಡ್ಕೊತೀನಿ. ನೀವು ಸುಮ್ಕೆ ಹೋಗಿ ಕ್ಯಾಮೆ ನೋಡ್ಕೊ ಹೋಗಿ, ಅಂಗಡಿ ಕಡೆ ಹೋಗಿ ನೋಡ್ಕೊ ಹೋಗಿ ಸುಮ್ಕೇನಿಯ. ಆಯ್ತು. ಇವಳು ಎಲ್ಲಿರಬಾರ್ದಾಗಿದ್ದು ಭೂಮಿ ಮೇಲೆ, ಎಲ್ಲೋ ಇರಬೇಕಿತ್ತು. ಇವಳಷ್ಟು ತಾಳ್ಮೆ ನನಗಂತೂ ಇಲ್ಲ ಶಿವ, ಇವಳಷ್ಟು ತಾಳ್ಮೆ ಅಂತೂ ಇಲ್ಲ ಬಿಡು ನನಗಂತೂ. ಈ ಅಪ್ಪ ಶಿವನೇ ಸೋಮ್ಲಿಂಗ. ಇನ್ನೂ ಯಾವಾಗೋ ಅವನಿನ್ನೂ ಚಿಕ್ಕ ಹುಡುಗ, ಇವನ್ಗೆ 5 ವರ್ಷನ, ಅವನಿನ್ನೂ ದೊಡ್ಡವನಾಗಿ ಬೆಳೆದು ರಾಮ ಶಿವ ಅಲ್ಲಿ ತನಕ 15 ವರ್ಷದ ತನಕ ಚೆನ್ನಾಗಿ ನೋಡ್ಕೊಂಡು ಅವ್ನ ಒಳಿಯನ್ ಮಾಡ್ಕೊಳ್ಳೋಂಥದ್ದು ಏನೈತಿ ಇವಳಿಗೆ?
ಹೆಂಗನ ಮಾಡ್ಕೊಂಡ್ಲಿ ಬಿಡು, ನಂಗೆ ಯಾಕೆ ಸುಮ್ಕೆ ಹೋಗೋದೇ ಎಷ್ಟೋ ವಾಸಿ. ಐ ಅತ್ತೆ ನಂಗೆ ಇಷ್ಟೊಂದೇನ್ ಬ್ಯಾಡ. ತಿನ್ನೋಳಿ ಮಯ್ಯ ತಿನ್ನು, ನೀ ತಿನ್ಬೇಕು, ದಷ್ಟ ಪುಷ್ಟ ಆಗ್ಬೇಕು. ಆಮೇಕಿಂದ ತಾನೇ ನೀನ್ ನನ್ನ ಮಗಳನ್ನೆಲ್ಲ ಮದುವೆ ಮಾಡ್ಕೊಂಡು ಸಂದಕ್ಕಿರಕ್ಕಾಗೋದು. ನನ್ನ ಮಗಳನ್ನ ನೀ ನೋಡಿಲ್ವೇ? ಇಲ್ಲ ಅತ್ತೆ. ನೋಡಿ ಒಂತಿರು. ಮಗಳೇ, ಲೇ ಮಗಳೇ, ಬಾರೆ ಇಲ್ಲಿ. ಏನ್ ಮಾಡ್ತಿದೀಯೇ ಮಗಳೇ? ಯಾರು ಬಂದವ್ರು ನೋಡು, ನಿಮ್ಮ ಮಾವ ಕಣಮ್ಮ, ನಿಮ್ಮ ಮಾವ ಬಂದಿರೋದು. ಐ ಈ ಹುಡುಗಿನ ನನಗೆ ಗೊತ್ತು, ನಮ್ಮ ಅಂಗನವಾಡಿಗೆ ಬರ್ತಾಳೆ. ಹೌದಾ? ನೀನು ಅದೇ ಅಂಗನವಾಡಿಗೆನ ಹೋಗೋದು? ಓ ನಾನು ಅದೇ ಅಂಗನವಾಡಿಗೆನೇ ನೀ ಹೋಗೋದು. ನೋಡಪ್ಪ, ಇಷ್ಟ ದಿನ ನನ್ನ ಮಗಳು ಒಯ್ತಾ ಇದ್ಲು, ಗೊತ್ತೇ ಆಗ್ಲಿಲ್ಲ ನೋಡಪ್ಪ. ಹೆಂಗೋ ಅತ್ತಾಗೆ ನನ್ನ ಮಗಳು ಗೊತ್ತಿಲ್ಲಲ್ಲ, ಹೆಂಗೋ ಜೊತೆಗೆ ಹೋಗ್ಬಿಟ್ಟು ಜೊತೆಗೆ ಬಂದು ಸಂದಕ್ಕೆ ನೋಡ್ಕೊಳಪ್ಪ. ಹೆಂಗೋ ನೀನು ಸ್ಕೂಲ್ಗೆ ಹೋಗೋನು. ಇನ್ನೇನು ನನ್ನ ಮಗಳು ಇನ್ನೂ ಹೊಸಿ ಚಿಕ್ಕಳು, ನೋಡ್ಕೊಳಪ್ಪ ಹೊಸಿ ಅತ್ತೆ ಮಗಳನ್ನ. ಸರಿ ಅತ್ತೆ. ಲೇ ಮಗಳೇ, ಮಾವ ಮಾವ ಕಣೆ, ನಿಂಗೆ ಮಾವ ಆಗ್ಬೇಕು. ಬಾಬಾ, ಮಾವನ ಜೊತೆ ಕುಂತು ಮಾತಾಡ್ಬಾ. ಆಟ ಆಡಕ್ಕೆ ಹೋಗಿ ಕಳಿಸ್ತೀನಿ. ಆಮೇಕಿಂದ ಕುಂಟೆ ಬಿಲ್ಲಿನಂತೆ ಎಲ್ಲ ಆಟನ ಮಾಡಿವ್ರಂತೆ. ಅತ್ತೆ ಇವಳು ಯಾವಾಗೂ ಅಂಗನವಾಡಿನಾಗೆ ಅಳ್ತಾ ಇರ್ತಾಳೆ ಅತ್ತೆ, ಜೋರಾಗಿ ಅಳ್ತಾನೆ ಇರ್ತಾಳೆ ಅತ್ತೆ. ಯಾವಾಗೂನು ಅಳ್ಬೇಡ ಅಳ್ಬೇಡ ಅಂದ್ರೆ ಅಳ್ತಾನೆ ಇರ್ತಾಳೆ ಅತ್ತೆ. ಅದಂಗೆ ಹೇಳು, ಪೆದ್ ಮುಂಡೆದಿದ್ದಂಗೆ. ಅದಕ್ಕೆ ಏನು ಬುದ್ಧಿ ಇಲ್ಲ, ಇದಕ್ಕೆ ಬುದ್ಧಿ ಇಲ್ಲ, ಅದಕ್ಕೆ ನಿಂತಾಗ್ಬಿಟ್ರದು. ಹೆಂಗೋ ಹೊಸಿ ಸಂದಕ್ಕೆ ಬುದ್ಧಿ ಹೇಳ್ಕೊಂಡಿರಪ್ಪ ಅಂತ ಹೇಳ್ಬಿಟ್ಟು ಹೊಸಿ ನನ್ನ ಮಗಳಿಗೆ ಹೊಸಿ ಬುದ್ಧಿ ಹೇಳ್ಕೊಂಡು ಸಂದಕ್ಕೆ ನೋಡ್ಕೊಂಡಿರಪ್ಪ. ನೀನು ಹೇಳ್ವೇನಪ್ಪ, ನಾಳೆಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋನು ನೀನೇ ಸಂದಕ್ಕೆ ನೋಡ್ಕೋಬೇಕು ಗಣಪ್ಪ, ಇವಾಗಿಂದನೇ ನೀ. ಸರಿನಾ? ನೋಡು, ಇಲ್ಲಿ ಬಂದಿರೋದು, ಇಲ್ಲಿ ತಿಂದಿರೋದು, ಹೋಗಿರೋ ವಿಷಯ ಯಾವ ವಿಷಯನೂ ನಿಮ್ಮ ಅಪ್ಪ ಅಮ್ಮಂಗೆ ಮಾತ್ರ ಹೇಳ್ಬೇಡ ಕಣಪ್ಪ. ನಿಮ್ಮ ಅಪ್ಪಂಗೂ ನಮಗೂ ಎಲ್ಲ ಆಗ್ಬರಕ್ಕಿಲ್ಲ. ನನಗೇನೋ ನೀನಂದ್ರೆ ಇಷ್ಟ ಶಾನೆ, ಅದಕ್ಕೆ ಏನೇ ಕರೆಸಿ ಏನೋ ಊಟ ಪಟ ಹಾಕಿ ನನಗೂ ಖುಷಿ ಪಡ್ಕೊತೀನಿ. ನಿಮ್ಮ ಅಪ್ಪಂಗೆ ಏನಾರ ಗೊತ್ತಾಯ್ತು ಅಂದರೆ ನಾಳೆಗೆ ನೀನು ಕಳಿಸೋದು ಇಲ್ಲ, ಏನೂ ಮಾಡೋದಿಲ್ಲ. ಆಮೇಲೆ ಸುಮ್ಕೆನೆಯ ಸಾಯ್ಬೇಕಾಯ್ತ, ಸುಮ್ಕೆನೆಯ. ಅದಕ್ಕೇನೆಯ ಹೇಳಿದ್ದು. ಇನ್ನು ನಿನಗೆ ಬಂದು ಒಯ್ತಿರು, ಆದರೆ ಏನೂ ವಿಷಯನ ನಿಮ್ಮ ಅಪ್ಪ ಅಮ್ಮ ಯಾರಿಗೂ ಹೇಳ್ಬೇಡ. ನಿಂಗೇನು ಅಡುಗೆ ಬೇಕು ಹೇಳಪ್ಪ, ನಾನು ಮಾಡಿ ಹಾಕ್ತೀನಿ. ಸರಿನಾ? ಸಂದಾಗ ತಿನ್ಕೊಂಡು ಖುಷಿಯಾಗಿರು, ಅಷ್ಟು ಬಿಟ್ರೆ ಬೇರೆ ಇನ್ನೇನು ಬೇಕಿಲ್ಲ ನನಗೆ. ಓ ಸರಿ ಅತ್ತೆ, ಆಯ್ತು. ನಾನು ದೊಡ್ಡವನು ಆದ್ಮೇಲೆ ಅತ್ತೆ ನಮ್ಮ ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅತ್ತೆ. ಅಪ್ಪಂಗೂ ಹೇಳ್ತೀನಿ ಅತ್ತೆ. ಅಪ್ಪ ಯಾವಾಗೂ ಹೇಳ್ತಾ ಇದ್ದೆ, ಮಗನೇ ನಿಂಗೆ 18 ವರ್ಷ ಆಗ್ಬೇಕು ಕಣೋ ಮಗನೇ, ಆವಾಗೇ ನನಗೆ ಖುಷಿ ಆಗೋದು, ನೀನು ದೊಡ್ಡವನಾದ್ರೇ ನನಗೆ ಖುಷಿ ಆಗೋದು ಅಂತ ಯಾವಾಗೂ ಹೇಳ್ತಾನೇ ಇರ್ತದೆ ನಮ್ಮ ಅಪ್ಪ. ನಾನು ದೊಡ್ಡವನಾದ್ಮೇಲೆ ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಅಲ್ವಾ, ಅವಾಗ ಹೇಳ್ಬಿಟ್ಟು ನಿಮ್ಮನ್ನು ಕರೆಸ್ಕೊತೀನಿ ಅತ್ತೆ ಮನೆಗೆ. ನೀವು ಮನೆಗೆ ಬರ್ರಿ, ನಾನು ನೀನು ಅಪ್ಪ ಅಮ್ಮ ಹಂಗೆ ಪುಟ್ಟಿ ಎಲ್ಲನೂ ಚೆನ್ನಾಗಿ ಓಡಾಡ್ಕೊಂಡಿರೋಣ. ಸರಿನಾ? ಹಿಂಗೆ ಕೊನೆ ಗಂಟೆ ಇದ್ಬಿಟ್ರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ ಕಣಪ್ಪ. ಈ ಖುಷಿಗೆ ಪಾರನೇ ಇಲ್ಲ ಅಂತಾರಲ್ಲ, ಹಂಗಾಯ್ತದೆ. ನನ್ನ ಖುಷಿನೋ ಖುಷಿ ನನಗಂತೂ. ಮೂದೇವಿ, ಏನೇ ಸುಮ್ಮನೆ ಕುಂತಿದ್ಯಾ? ನೋಡೆ ಮಾವನ್ನ ಮಾತಾಡ್ಸೆ, ಖುಷಿಯಾಗಿ ಮಾತಾಡ್ಸ್ಕೊಂಡು ಇರ್ಬೇಕಮ್ಮ. ಅದು ಬಿಟ್ಬಿಟ್ಟು ಒಳ್ಳೆ ಊದ್ಕ ಪಲಕ ಕುಂತ್ಕೊತಾಳೆ. ನಗ್ನಗ್ತಾ ಮಾತಾಡೋದಿಲ್ಲ ನನ್ನ ಮಗಳು ಕಣಪ್ಪ, ನಿನ್ನಂಗಂತೂ ಇರೋದೇ ಇಲ್ಲ. ಅದಕ್ಕೆ ನನಗಂತೂ ನನ್ನ ಮಗಳನ್ನ ಕಂಡ್ರೆ ನೀ ಬೇಜಾರು ಕಣಪ್ಪ. ನೋಡು ಹೊಸಿ ನೀನೇನಿಯಾ ಬುದ್ಧಿ ಕಲ್ಸ್ಕೊಂಡು ಒಂಚೂರು ನೆಟ್ಟು ಮಾತಾಡಂಗೆ ಮಾಡಪ್ಪ ನನ್ನ ಮಗಳನ್ನ. ಮಾತು ಬಾಯಿ ತೆಗೆದ್ರೆ ಮಾತೇ ಬರೋಕಿಲ್ಲ ನನ್ನ ಮಗಳಂತೂ. ಭಾಳ ಸೈಲೆಂಟಾಗಿ ಕುಂತ್ಕೊಂತಾಳೆ ಯಾವಾಗೂ ನೋಡಪ್ಪ. ಏನು ಮಾಡನಿ, ಇನ್ನೇನು ಮುಂದಿನ ವರ್ಷಕ್ಕೆ ಸ್ಕೂಲಿಗೆ ಬೇರೆ ಹಾಕ್ಬೇಕು ಇವಳನ್ನ. ಐ ಪುಟ್ಟಿ ಮಾತಾಡ್ಬೇಕು. ನಿಂಗೆ ಯಾರಾದ್ರೂ ಹೊಡೆದ್ರೆ ಶಿಶ್ವಾರ್ದಾಗೆ ನನ್ಗೆ ಹೇಳು, ನಾನು ಹೊಡಿತೀನಿ. ಮುಂದಿನ ವರ್ಷದಿಂದ ನಾನು ನೀನು ಇಬ್ರು ಸ್ಕೂಲ್ಗೂ ಹೋಗೋಣ. ಸರಿನಾ? ನಿನ್ಗೆ ಯಾರಾದ್ರೂ ಹೊಡೆದ್ರೆ ಬೈದ್ರೆ ಹೇಳು, ನಾನು ಸರಿಯಾಗಿ ಮಾಡ್ತೀನಿ. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಹ್ಞೂ ಅಣ್ಣ. ಲೇ ಮೂದೇವಿ, ಅಣ್ಣ ಅಲ್ಲ ಕಣ್ಲೆ, ಮಾವ ಮಾವ. ಹ್ಞೂ ಮಾವ. ಪೆದ್ಮುಂಡೆ ಎಲ್ಲ ನಿಮ್ಮ ಅಪ್ಪನ ಬುದ್ಧಿನೇ ಬಂದ್ಬಿಟ್ಟೈತಿ ನಿನ್ಗೂ. ಪೆದ್ಮುಂಡೆಗೆ ಎಲ್ಲ ನಿಮ್ಮ ಅಪ್ಪನ ಬುದ್ಧಿ. ಏನಾರ ಹೊಸಿನಾದ್ರೂ ಏನಾರ ನನ್ನ ಬುದ್ಧಿ ಬಂದೈತ ನಿಂಗೆ? ಇಲ್ವೇ ಇಲ್ಲ ಬಿಡು. ನಿಮ್ಮ ಅಪ್ಪನ ಜರಾಕ್ಸ್ ಕಾಪಿ. ನಿಮ್ಮ ಅಪ್ಪ ಎಲ್ಲವನೇ ಅನ್ನೋಂಗಿಲ್ಲ. 3 ಹೊತ್ತು ನನ್ನ ಪ್ರಾಣ ತೆಗಿಯಕ್ಕೆ ಅಂತಾನೆ ನೀವು ಹುಟ್ಟಿರ್ತೀರ ನೀವಂತೂ. ಕರುಮುಕ್ಕೆ ಅಣ್ಣನಂತ ಅಣ್ಣ, ಮಾವ ಅತ್ತೆ. ನಾನಾದ್ರೆ ಮಾವ ತಾನೇ ಆಗ್ಬೇಕು. ಇನ್ನೊಂದ್ಕಿತ ಅಣ್ಣನು ಬಾಯಿಗೆ ಬಾರಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಬುದ್ಧಿ ಎಲ್ಲೂ ಹೋಯ್ತಿಲ್ಲ, ಬಿಟ್ಬಿಟ್ಟು ನಿನ್ನ. ಇರ್ಲಿ ಬಿಡಿ ಅತ್ತೆ, ಪಾಪ ಗೊತ್ತಾಗಿಲ್ಲ ಅಷ್ಟೇನೇನೆ. ಅಯ್ಯೋ, ನಿನಗೇನು ಗೊತ್ತಾಗಿಲ್ಲ ಕಣಪ್ಪ ನನ್ನ ಸಂಕಟ. ಇವಳಿಗೊಂದು ನನ್ನ ಬುದ್ಧಿ ಇಲ್ಲ, ಎಲ್ಲರ ಅಪ್ಪನ ದೊಡ್ಡ ಬುದ್ಧಿನೇ ಐತಲ್ಲ. ಅದಕ್ಕೆ ನನಗಂತೂ ಟೆನ್ಷನ್ ಆಯ್ತಿರೋದು ಅಂತಂದ್ರೆ. ಅಯ್ಯೋ ತಿನ್ನಪ್ಪ ನೀನು, ತಿನ್ನು. ಇನ್ನೊಂಚೂರು ಸಾರು ತಕೊಂಬಂದು ಹಾಕ್ತೀನಿ, ತಿನ್ನು. ನಮ್ಮ ಅಮ್ಮ ಯಾವಾಗೂ ನನ್ನ ಬೈತಾನೆ ಇರ್ತಾರೆ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ ನಿನ್ನ. ಹ್ಞೂ ಆಯ್ತು.